ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮೇಲೆ ಬಿದ್ದಿದೆ. ಬೆಂಗಳೂರಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಸರಬರಾಜು ಸ್ಥಗಿತ ಆಗಿದೆ. ಹೀಗಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ಉದ್ಯಮ ಸ್ಥಗಿತ ಆಗೋ ಸಾಧ್ಯತೆ ಇದೆ. ಈ ಸಂಬಂಧ ಆಕ್ರೋಶ ವ್ಯಕ್ತಪಡಿಸಿ ಹೋಟೆಲ್ ಮಾಲೀಕರ ಸಂಘ ಸುದ್ದಿಗೋಷ್ಠಿ ನಡೆಸಿದೆ. ಪರ್ಯಾಯ ವ್ಯವಸ್ಥೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ನಿನ್ನೆ ಬೆಂಗಳೂರಿನ 20% ಹೋಟೆಲ್ಗಳಿಗಷ್ಟೇ ಗ್ಯಾಸ್ ಪೂರೈಕೆ ಹೋಗ್ತಾ ಇದೆ. ನಾವು ಹೋಟೆಲ್ ಬಂದ್ ಮಾಡಲ್ಲ, ಆದರೆ ಗ್ಯಾಸ್ ಇಲ್ಲದೆ ಇದ್ರೆ ಅಡುಗೆ ಮಾಡೋಕ್ಕೂ ಆಗಲ್ಲ. ಹೀಗೆ ಮುಂದುವರೆದ್ರೆ ಬಾಗಿಲು ಮುಚ್ಚಲೇಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ಹೋಟೆಲ್ ಮಾಲೀಕರು ಹೋಟೆಲ್ಗಳನ್ನು ಬಂದ್ ಮಾಡೋಕೆ ಚಿಂತಿಸಿರುವ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಕಮರ್ಷಿಯಲ್ ಎಲ್ಪಿಜಿ ದರವನ್ನು 115ಕ್ಕೆ ಏರಿಕೆ ಮಾಡಿದೆ. ಗೃಹ ಬಳಕೆ ಗ್ಯಾಸ್ ದರವನ್ನು 63 ರೂಪಾಯಿಗೆ ಹೆಚ್ಚಿಸಿದೆ. ಹೋಟೆಲ್ ಸಂಘಟನೆ ಮಾಡಿರುವ ನಿರ್ಧಾರ ಸರಿಯಾಗೇ ಇದೆ ಅಂತ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದ ಎಲ್ಪಿಜಿ ಸಿಲಿಂಡರ್ ಕೊರತೆ ಉಂಟಾಗಿದೆ. ಎಲ್ಪಿಜಿ ಸಿಲಿಂಡರ್ ಅಭಾವ ತಪ್ಪಿಸೋಕೆ ಕೇಂದ್ರ ಸರ್ಕಾರದ ಕ್ರಮ ಕೈಗೊಳ್ಳಲಾಗಿದೆ. ಸಿಲಿಂಡರ್ ಬುಕಿಂಗ್ ಅವಧಿಯ ಅಂತರ ಹೆಚ್ಚಳ ಮಾಡಿದೆ. ಮುಂಚೆ 21 ದಿನಗಳಿಗೆ ಒಮ್ಮೆ ಸಿಲಿಂಡರ್ ಬುಕ್ ಮಾಡಬಹುದಾಗಿತ್ತು, ಆದರೆ ಇದೀಗ 25 ದಿನಗಳಿಗೊಮ್ಮೆ ಏರಿಕೆ ಮಾಡಲಾಗಿದೆ. ಇದರಿಂದ ಜನ ಎಲ್ಪಿಜಿ ಸಿಲಿಂಡರ್ ಬೇಕಾದರೆ 25 ದಿನ ಕಾಯಬೇಕಾದ ಪರಿಸ್ಥಿತಿ ಇದೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಹಿನ್ನೆಲೆ ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೂ ಬಿಸಿ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಗೆ ಬ್ಯಾಡಗಿ ಮೆಣಸಿನಕಾಯಿ ರಫ್ತಾಗ್ತಾ ಇತ್ತು. ಹೊರ ದೇಶಗಳಿಗೆ ರಫ್ತು ಮಾಡೋಣ ಅಂದರೆ ರಫ್ತು ಬಾಡಿಗೆ ಕೂಡ ಈಗ ಹೆಚ್ಚಳ ಆಗಿದೆ. ಮಲೇಷಿಯಾ, ಇಂಡೋನೇಷಿಯಾ, ಬಾಲಿ, ಥೈಲ್ಯಾಂಡ್, ಸಿಂಗಪೂರ್ ದೇಶಗಳಿಗೂ ಬ್ಯಾಡಗಿ ಮೆಣಸಿನಕಾಯಿ ರಫ್ತಾಗ್ತಾ ಇತ್ತು. ಆದರೆ ಯುದ್ಧ ಹಿನ್ನೆಲೆ ರಫ್ತಾಗದೆ ಪೋರ್ಟ್ಗಳಲ್ಲೇ ಬ್ಯಾಡಗಿ ಮೆಣಸಿನಕಾಯಿ ಉಳ್ಕೊಂಡಿದೆ. ವಾರ್ಷಿಕವಾಗಿ 800ರಿಂದ 1000 ಕೋಟಿ ರೂಪಾಯಿ ವಹಿವಾಟು ನಡೆಯೋ ಮಾರುಕಟ್ಟೆ ರಫ್ತು ಬಂದ್ ಆಗಿರೋದ್ರಿಂದ ಕೋಟಿಗಟ್ಟಲೆ ಈಗ ನಷ್ಟ ಆಗಿದೆ. ಇರಾನ್ ಅಮೆರಿಕ ಯುದ್ಧ 11ನೇ ದಿನಕ್ಕೆ ಕಾಲಿಟ್ಟಿದೆ. ಜಾಗತಿಕವಾಗಿ ಯುದ್ಧದ ಹೊಡೆತ ಎಲ್ಲಾ ದೇಶಗಳಿಗೂ ತಟ್ಟಿದೆ. ಇನ್ನು ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸೋಕೆ ಚೈನಾ, ರಷ್ಯಾ, ಫ್ರಾನ್ಸ್ ನಮ್ಮನ್ನ ಸಂಪರ್ಕ ಮಾಡಿತ್ತು ಅಂತ ಇರಾನ್ ವಿದೇಶಾಂಗ ಸಚಿವ ಕಝೀಮ್ ಹೇಳಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ನಡುವೆ ಮಾತನಾಡಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್, ನಾವೇನಾದರೂ ಇರಾನ್ ಮೇಲೆ ದಾಳಿ ಮಾಡದೇ ಇದ್ದಿದ್ರೆ ಇರಾನ್ ಅಮೆರಿಕ ಮೇಲೆ ದಾಳಿ ಮಾಡಿರ್ತಿತ್ತು. ದಾಳಿಯ ಮಾಹಿತಿ ತಿಳಿದ ಕಾರಣವೇ ನಾವು ಇರಾನ್ ಮೇಲೆ ಯುದ್ಧ ಸಾರಿರೋದು ಅಂತ ಹೇಳಿದ್ದಾರೆ. ಇನ್ನು ಟೆಹರಾನ್ ಮೇಲೆ ಇಸ್ರೇಲ್ ದಾಳಿ ತೀವ್ರಗೊಳಿಸಿದೆ. ಮಿಸೈಲ್ಗಳ ಮೂಲಕ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದ್ದು ದಾಳಿಯ ತೀವ್ರತೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಎಲ್ಲಾ ಶಾಸಕರಿಗೂ ಬಜೆಟ್ ಪಾಠ ಮಾಡಿದ್ದಾರೆ. ಎಲ್ಲಾ ಪಕ್ಷಗಳ ಶಾಸಕರಿಗೆ ವಿಧಾನಸಭೆ ಸಚಿವಾಲಯದಿಂದ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಆದರೆ ಬಿಜೆಪಿ, ಜೆಡಿಎಸ್ ಸದಸ್ಯರು ಕಾರ್ಯಾಗಾರ ಬಹಿಷ್ಕರಿಸಿದ್ರು. ಹಾಗಿದ್ರೂ ಕಾರ್ಯಾಗಾರದಲ್ಲಿ ಮಾತನಾಡಿದ ಸಿಎಂ, ಬಜೆಟ್ನಲ್ಲಿ ಘೋಷಣೆಯಾದ ಅನುದಾನಗಳ ಖರ್ಚು ಸರಿಯಾಗಿ ಆಗ್ತಾ ಇದೆಯಾ, ಯಾವ ರೀತಿ ಆಗ್ತಾ ಇದೆ ಅಂತ ನಿಗಾ ವಹಿಸಬೇಕು ಅಂತ ಶಾಸಕರಿಗೆ ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕಾದಾಟದ ಮಧ್ಯೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ಜೋರಾಗೇ ನಡೆದಿದೆ. ಇವತ್ತು ಪಕ್ಷದ ಎಲ್ಲ ಎಂಎಲ್ಎ, ಎಂಎಲ್ಸಿಗಳಿಗೆ ಡಿಸಿಎಂ ಡಿಕೆಶಿ ಭರ್ಜರಿ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟ ಆಯೋಜಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಡಿನ್ನರ್ಗೆ ಆಹ್ವಾನಿಸಿದ್ದಾರೆ. ಡಿನ್ನರ್ ಮೀಟಿಂಗ್ ಮೂಲಕ ಶಾಸಕರ ವಿಶ್ವಾಸ ಗಳಿಸೋ ತಂತ್ರ ರೂಪಿಸಿದ್ದು ತನ್ನ ಹಾಗೂ ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಂದೇಶ ಸಾರಲಿದ್ದಾರೆ. ಇನ್ನು ಡಿಕೆಶಿ ಡಿನ್ನರ್ ಮೀಟಿಂಗ್ಗೆ ಸಿಎಂ ಬಣ ಹಾಜರಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ರಾಜಣ್ಣ ಸಚಿವ ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಷ್ಠೆ ತೋರಿದ್ರು. ಅಲ್ಲದೆ ಡಿಕೆಶಿ ಬೆಂಬಲಿಗರನ್ನ ಬೀದಿ ನಾಯಿಗಳಿಗೆ ಹೋಲಿಸಿದ್ರು. ಹೀಗಾಗಿ ಡಿಕೆಶಿ ಡಿನ್ನರ್ ಪಾರ್ಟಿ ಮೇಲೆ ಹಲವು ರಾಜಕೀಯ ಲೆಕ್ಕಾಚಾರ ಈಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ ವಿಚಾರವಾಗಿ ಸಚಿವ ಜಮೀರ್ ಅಹ್ಮದ್ ಹಾಗೂ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ನಡುವೆ ಟಾಕ್ ವಾರ್ ಜೋರಾಗಿದೆ. ಸಚಿವ ಜಮೀರ್ ವಿರುದ್ಧ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ನಮ್ಮ ತಂದೆಯವರು ಯಾರ ಬಳಿ ಹೇಳಿದ್ದಾರೆ? ಜಬ್ಬಾರ್ಗಷ್ಟೇ ನಮ್ಮ ತಂದೆಯವರು ಹೇಳಿದಾರಾ? ನಾವೆಲ್ಲ ಒಂದೇ, ಇದನ್ನ ಕೂತು ಬಗೆಹರಿಸ್ಕೊಳ್ಳೋಣ. ನಮಗೆ ದಕ್ಷಿಣ ಕ್ಷೇತ್ರ ಗೆಲ್ಲಬೇಕಷ್ಟೇ. ಆಕಾಂಕ್ಷಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದು ಮಾತನಾಡಿ ಗೆಲ್ಲೋ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೀವಿ. ಜಮೀರ್ ಅಲ್ಲಿಂದ ಬಂದು ಇಲ್ಲಿ ಮಾತನಾಡೋದು ಏನಿದೆ? ಅವರು ಮಾತಾಡಿರೋದಂದ್ರೆ ಈ ಎಲ್ಲ ಗೊಂದಲ ಉಂಟಾಗಿರೋದು. ನನ್ನ ಹತ್ರ ಬಂದು ಮಾತನಾಡಬೇಕಿತ್ತು, ನಾನೇ ಎಲ್ಲ ಹೇಳ್ತಾ ಇದ್ದೆ. ಸಸ್ಪೆಂಡ್ ಆದವರನ್ನ ಕಮಿಟಿ ಮಾಡಿದ್ರೆ ನಾವು ಒಪ್ಪಲ್ಲ ಅಂತ ಕಿಡಿಕಾರಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕಿಚ್ಚು ಹೊತ್ತುಕೊಂಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮೇಲೆ ಅಲ್ಪಸಂಖ್ಯಾತ ಸಮುದಾಯ ಕಣ್ಣಿಟ್ಟಿದೆ.
ಈ ವಿಚಾರವಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರು. ಈ ಹೇಳಿಕೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಇದೇ ವಿಷಯವಾಗಿ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಮೊಹಮ್ಮದ್ ಸಿರಾಜ್ ಸುದ್ದಿಗೋಷ್ಠಿಯನ್ನ ನಡೆಸಿ ಸಚಿವ ಜಮೀರ್ ಬಳಿ ಎಸ್ ಮಲ್ಲಿಕಾರ್ಜುನ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಜಮೀರ್ ಅಹ್ಮದ್ ಸರಳತೆಯಿಂದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೇಳೋದೇ ತಪ್ಪ, ಹಗುರವಾಗಿ ಮಾತನಾಡಿದಕ್ಕೆ ಕ್ಷಮೆ ಯಾಚನೆ ಮಾಡಬೇಕು ಅಂತ ಕಿಡಿಕಾರಿತು. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಕಾಲಹರಣ ಮಾಡ್ತಾ ಇದೆ ಅಂತ ಆದಿ ಜಾಂಬವ ಪೀಠದ ಷಡಾಕ್ಷರಿ ಸ್ವಾಮೀಜಿ ವಾಗ್ದಾಳಿ ನಡೆಸಿದ್ರು. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಸರ್ಕಾರ ಏನೇ ಹೇಳಿದ್ರು ಕೇಳ್ತೀವಿ ಅಂತ ಮೀಸಲಾತಿ ಕಡಿತ ಮಾಡಿ ಹುದ್ದೆ ಭರ್ತಿಗೆ ಹೊರಟಿದೆ. ಸರ್ಕಾರ ಮಾದಿಗ ಸಮುದಾಯಕ್ಕೆ ಮರಣ ಶಾಸನ ಬರೆದಂತೆ ಮಾದಿಗರಿಗೆ ಈ ಸರ್ಕಾರ ಒಳ ಮೀಸಲಾತಿ ನೀಡೋದು ಡೌಟ್. ಒಳ ಮೀಸಲಾತಿ ಅನ್ವಯ ಹುದ್ದೆ ಭರ್ತಿಗೆ ನಾವು ಆಗ್ರಹಿಸ್ತೀವಿ. ಮಾರ್ಚ್ 12ನೇ ತಾರೀಕಿನಿಂದ ನಾವು ಪಾದಯಾತ್ರೆ ಆರಂಭ ಮಾಡ್ತೀವಿ. ಪಾದಯಾತ್ರೆಗೆ ಚೆನ್ನಯ್ಯ ಶ್ರೀ ಮಾತಾಂಗ ಶ್ರೀ ಹರಳಯ್ಯ ಸ್ವಾಮೀಜಿಗಳಿಗೆ ಆಹ್ವಾನ ಕೊಡ್ತೀವಿ. ಪಾದಯಾತ್ರೆಯಲ್ಲಿ ನಮ್ಮ ಸಮಾಜದ ಮುಖಂಡರು, ಹೋರಾಟಗಾರರು ಕೂಡ ಭಾಗಿಯಾಗ್ತಾರೆ. ಬೆಂಗಳೂರಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಮಲ್ಲಿಕಾರ್ಜುನ್ ಮುತ್ಯಾಗೆ ಕೋರ್ಟ್ ಮತ್ತೊಂದು ಶಾಕ್ ಕೊಟ್ಟಿದೆ. ಜಾಮೀನು ಕೋರಿ ಯಾದಗಿರಿ ಜಿಲ್ಲಾ ಕೋರ್ಟ್ನಲ್ಲಿ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಮುತ್ಯಾಗೆ ಜಾಮೀನು ನೀಡದಂತೆ ಸರ್ಕಾರಿ ವಕೀಲರಿಂದ ಪ್ರಬಲ ವಾದ ಮಂಡನೆ ಮಾಡಲಾಗಿತ್ತು. ವಾದ ಆಲಿಸಿದ ಕೋರ್ಟ್ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಆದರೆ ಪೋಕ್ಸೋ ಕೇಸ್ನಲ್ಲಿ ಇದುವರೆಗೆ ಆರೋಪಿ ಮಲ್ಲಿಕಾರ್ಜುನ್ ಮುತ್ಯಾನನ್ನ ಪೊಲೀಸರು ಬಂಧಿಸಿಲ್ಲ. ಬಂಧಿಸೋ ಸಾಧ್ಯತೆ ಇದೆ.